ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ವಾಟರ್ ಮೆಲನ್ ಜ್ಯೂಸ್, ಕಲ್ಲಂಗಡಿ ಹಣ್ಣಿನ ಜ್ಯೂಸ್. ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿರುವ ಕಲ್ಲಂಗಡಿ ಹಣ್ಣು ಬರುತ್ತೆ. ಕಲ್ಲಂಗಡಿ ಹಣ್ಣು ಎಲ್ಲರಿಗೂ ಇಷ್ಟ, ಆದರೆ ಕಲ್ಲಂಗಡಿ ಹಣ್ಣು ತಿನ್ನಲು ಹೋದರೆ ಅದರ ಬೀಜ ತೆಗೆಯುವುದೇ ಕಷ್ಟ. ಆದರೆ ನಿಮಗೆ ಇವತ್ತು ಕಲ್ಲಂಗಡಿ ಹಣ್ಣನ್ನು ಬೀಜ ತೆಗೆಯದೆ ಮತ್ತು ನಿಮಿಷದಲ್ಲೇ ತುಂಬ ಚೆನ್ನಾಗಿರುವ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ರೆಡಿ ಮಾಡುವುದನ್ನು ಹೇಳಿಕೊಡುತ್ತೇನೆ. ಹೌದು ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೊಸ ರೀತಿಯ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡುವ ವಿಧಾನವನ್ನು ಶೇರ್ ಮಾಡುತ್ತಿದ್ದೇನೆ. ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಸ್ಟಾರ್ಟ್ ಮಾಡೋಣವಾ? ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ. ಇಲ್ಲಿ ನಾನು ಒಂದು ಚೆನ್ನಾಗಿರುವ ಕಲ್ಲಂಗಡಿ ಹಣ್ಣನ್ನು ತೊಗೊಂಡಿದ್ದೀನಿ. ಇದನ್ನು ನಾನು ಈಗ ಚಾಕುವಿಂದ ಕಟ್ ಮಾಡ್ಕೊತಾ ಇದ್ದೀನಿ. ಕಲ್ಲಂಗಡಿ ಹಣ್ಣು ಕಟ್ ಮಾಡಿದ ಮೇಲೆ ಗೊತ್ತಾಗೋದು ಅದು ಹೇಗಿದೆ ಅಂತೇಳ್ಬಿಟ್ಟು, ಚೆನ್ನಾಗಿದೆನಾ, ಸಪ್ಪೆ ಇದೆನಾ, ಸ್ವೀಟಾಗಿದೆನಾ ಅಂತೇಳ್ಬಿಟ್ಟು. ಕಲ್ಲಂಗಡಿ ಹಣ್ಣು ಸ್ವೀಟಾಗೇ ಇತ್ತು ಫ್ರೆಂಡ್ಸ್. ಕಲ್ಲಂಗಡಿ ಹಣ್ಣು ತುಂಬ ಹೆಲ್ತಿ ಆಗಿರುವ ಫ್ರೂಟ್ ಫ್ರೆಂಡ್ಸ್. ಕಲ್ಲಂಗಡಿ ಹಣ್ಣು ನಮ್ಮ ಬಾಡಿಯನ್ನು ಹೈಡ್ರೇಟ್ ಆಗಿಡುತ್ತೆ ಮತ್ತು ನಮ್ಮ ಬಾಡಿಯಲ್ಲಿರುವ ಬ್ಲಡ್ ಶುಗರನ್ನು ಮೇಂಟೈನ್ ಮಾಡುತ್ತೆ ಫ್ರೆಂಡ್ಸ್. ಕಲ್ಲಂಗಡಿ ಹಣ್ಣನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಈಗ ನಮ್ಮ ಮನೆಯಲ್ಲಿರುವ ಗ್ರೇಟರನ್ನು ತೆಗೆದುಕೊಂಡ್ಬಿಟ್ಟು ನಾವು ಕಲ್ಲಂಗಡಿ ಹಣ್ಣನ್ನು ಗ್ರೇಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನಾನಿಲ್ಲಿ ಮಿಕ್ಸಿನೂ ಉಪಯೋಗಿಸದೆ ಮತ್ತು ಜ್ಯೂಸರನ್ನು ಉಪಯೋಗಿಸದೆ, ಕಲ್ಲಂಗಡಿ ಹಣ್ಣಿನ ಬೀಜನೂ ತೆಗೆಯದೆ ಈ ರೀತಿ ಗ್ರೇಟ್ ಮಾಡಿಬಿಟ್ಟು ಜ್ಯೂಸ್ ತೆಗಿತಾ ಇದ್ದೀನಿ ಫ್ರೆಂಡ್ಸ್. ಇದು ತುಂಬ ಈಸಿ ಆಗಿರುತ್ತೆ ಫ್ರೆಂಡ್ಸ್. ನಿಮಗೆ ಈ ರೀತಿ ಗ್ರೇಟ್ ಮಾಡಿ ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನು ತೆಗೆಯುವ ವಿಧಾನ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ರೀತಿ ಗ್ರೇಟ್ ಮಾಡಿ ಜ್ಯೂಸ್ ತೆಗೆದರೆ ನಿಮಗೆ ಕಲ್ಲಂಗಡಿ ಹಣ್ಣಿನ ಬೀಜ ತೆಗೆಯುವ ಅವಶ್ಯಕತೆಯೂ ಇರುವುದಿಲ್ಲ. ತುಂಬ ಸುಲಭವಾಗಿ ಜ್ಯೂಸ್ ತಕ್ಕೊಳ್ಬೋದು ಮತ್ತು ತುಂಬ ರಿಫ್ರೆಶಿಂಗ್ ಆಗುತ್ತೆ. ಜ್ಯೂಸ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ. ನಾನಿಲ್ಲಿ ಎಲ್ಲ ಕಲ್ಲಂಗಡಿ ಹಣ್ಣಿನ ಪೀಸಸನ್ನು ಗ್ರೇಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಗ್ರೇಟ್ ಮಾಡ್ಕೊಂಡಿರೋ ಜ್ಯೂಸ್ ಈ ರೀತಿ ಇದೆ. ಈಗ ನಾನು ಇನ್ನೊಂದು ಪಾತ್ರೆ ತೊಗೊಂಡ್ಬಿಟ್ಟು, ಫಿಲ್ಟರ್ ತೊಗೊಂಡ್ಬಿಟ್ಟು ಗ್ರೇಟ್ ಮಾಡಿರುವ ಎಲ್ಲ ಜ್ಯೂಸನ್ನು ಸೋಸ್ಕೊತಾ ಇದ್ದೀನಿ. ನೋಡಿ, ಒಂದು ಬೀಜನೂ ತುಂಡಾಗಿಲ್ಲ, ಏನೂ ಇಲ್ಲ. ಪಲ್ಪಲ್ಲಿರುವ ಎಲ್ಲ ಜ್ಯೂಸನ್ನು ಒಂದು ಸೌಟಿಂದ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಜ್ಯೂಸ್ ಎಲ್ಲ ತೆಗಿತಾ ಇದ್ದೀನಿ ಈಗ ಫ್ರೆಂಡ್ಸ್. ಕಲ್ಲಂಗಡಿ ಹಣ್ಣಿನ ಬೀಜನೂ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. ನೀವು ಬೇಕಾದರೆ ಎತ್ತಿಟ್ಕೊಂಡು ಅದನ್ನು ಒಣಗಿಸ್ಬಿಟ್ಟು ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿದೆ ಜ್ಯೂಸು. ತುಂಬ ಹೆಲ್ತಿಯಾಗಿರುವ, ರಿಫ್ರೆಶಿಂಗ್ ಇರುವ ಜ್ಯೂಸ್ ಈಗ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಕಲ್ಲಂಗಡಿ ಹಣ್ಣನ್ನು ನಾನು ಮಿಕ್ಸಿ ಉಪಯೋಗಿಸದೆ, ಜ್ಯೂಸರ್ ಉಪಯೋಗಿಸದೆ ಯಾವ ರೀತಿ ಜ್ಯೂಸನ್ನು ಪ್ರಿಪೇರ್ ಮಾಡಿದೆ ಅಂತೇಳ್ಬಿಟ್ಟು ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಈ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಒಳಗೆ ನೀವು ಲೆಮನ್ ಜ್ಯೂಸ್, ಬ್ಲ್ಯಾಕ್ ಸಾಲ್ಟ್ ಮತ್ತು ಪುದೀನ ಎಲೆಗಳು ಹಾಕಿ ಕುಡಿದ್ರು ಅದರ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇಲ್ಲದಿದ್ದರೆ ನೀವು ಜಲ್ಜೀರಾ ಪೌಡ್ರ್ ಸಿಗುತ್ತಲ್ಲ, ಅದನ್ನು ಹಾಕ್ಬಿಟ್ಟು ಕುಡಿದ್ರು ಅದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಇಲ್ಲಿ ರೆಡಿಯಾಗಿದೆ ನಮ್ಮ ಸಮರ್ ಸ್ಪೆಷಲ್ ಡ್ರಿಂಕ್ ಕೂಲ್ ವಾಟರ್ ಮೆಲನ್ ಜ್ಯೂಸ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ವಾಟರ್ ಮೆಲನ್ ಜ್ಯೂಸ್ ಪ್ರಿಪೇರ್ ಮಾಡಿದ್ವಿ ಅಂತೇಳ್ಬಿಟ್ಟು. ನಿಮಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.